ನಮಸ್ಕಾರ ದಾವಣಗೆರೆ. ನಿಮಗೋಸ್ಕರ ನಮ್ಮ ಹರಿಹರದಲ್ಲಿ ಪುತ್ತೂರು ಕಾಲೋನಿ ಕೇಳಿರ್ತೀರಾ, ಅದೇ ಥರ ಬಸವೇಶ್ವರ ಬಡಾವಣೆ ಕೇಳಿರ್ತೀರಾ. ಈ ಲೊಕೇಶನ್ ಇದೆ ಅಂತ ಬಸವೇಶ್ವರ ಬಡಾವಣೆಯಲ್ಲಿ ಈ ಪ್ರೀಮಿಯಂ 30-40 ಲಕ್ಸುರಿ ಹೌಸ್ ಗೈಸ್, 2 BHK ಇರೋಂಥ ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್ನ ನಿಮಗೋಸ್ಕರ ತೊಗೊಂಬಂದಿನಿ ಗೈಸ್. ಇದು ಫಸ್ಟ್ ಸೇಲಿಗೆ ಇರೋಂಥದ್ದು. ಈ ಮನೆ ಬಿಲ್ಡ್ ಮಾಡಿರೋಂಥದ್ದು BKH ಬಿಲ್ಡರ್ಸ್ನ ನಿಮಗೆ ಒಂದು ಪ್ರೀಮಿಯಂ ಲಕ್ಸುರಿ ಆಗಿ ಕಟ್ಸ್ಕೊಟ್ಟಿದ್ದಾರೆ. ಇದ್ರ ಡೀಟೇಲ್ಸ್ ಎಲ್ಲ A to Z ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದೆಲ್ಲ ನಿಮಗೆ ಖಾತಾ ಪ್ರಾಪರ್ಟಿ ದೂಡ ಅಪ್ರೂವ್ಡ್ ಆಗಿರೋಂಥದ್ದು, ಎಲ್ಲ ಕ್ಲಿಯರೆನ್ಸ್ ಇರೋಂಥದ್ದು ಪ್ರಾಪರ್ಟಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಹರಿಹರದಿಂದ ನಮ್ಮ ಬಸವೇಶ್ವರ ಬಡಾವಣೆ ಜಸ್ಟ್ 2.5 ಕಿಲೋಮೀಟರ್ ಇರೋಂಥ ಡಿಸ್ಟೆನ್ಸಲ್ಲಿ ಈ ಪ್ರೀಮಿಯಂ ಹೌಸ್ ನಿಮಗೋಸ್ಕರ ವೇಟ್ ಆಗ್ತಾ ಇದೆ ಗೈಸ್. ಯಾಕಂದರೆ ಇದೇ ಮನೆ ನಮ್ಮ ದಾವಣಗೆರೆ ಅಂದರೆ 1,10,00,000. ಈ ಮನೆ ನಮ್ಮ ಬಸ್ ಬಂದರೆ ನಿಮಗೆ ಈ ಪ್ರೈಸ್ ಹೀಗೆ ರಿವೀಲ್ ಮಾಡಲ್ಲ. ಬನ್ನಿ ಈಗ ಒಳಗಡೆ ಹೋಗ್ತಾ ಮಧ್ಯದಲ್ಲೇ ನಿಮಗೆ A to Z ಆಗಿ ರಿವೀಲ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿ ಗೈಸ್, ಈಗ ಮನೆ ಹೋಗ್ತಾ A to Z ಆಗಿ ಇನ್ಫಾರ್ಮೇಷನ್. ಎಲಿವೇಶನ್ ಯಾವ ಥರ ಸಖತ್ತಾಗಿ ನಿಮಗೆ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಫ್ರಂಟಲ್ಲಿ ಒಂದು ಚಿಕ್ಕದಲ್ಲಿ ಗಾರ್ಡನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 30-40 ಕಟ್ಟಿರೋಂಥ ಮನೆ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತದೆ. ಪೂರ್ವ ಬಾಗ್ಲು ಮಾಡಿರೋಂಥ ಈ ಪ್ರಾಪರ್ಟಿ ಫಸ್ಟ್ ಸೇಲಿಗಿದೆ ಗೈಸ್. ಸರೌಂಡಿಂಗ್ ಲೊಕೇಶನ್ ತಿಳಿಸ್ಕೊಡ್ತಾ ಇದೀನಿ. ನೋಡ್ತಾ ಇರ್ಬೋದು ನಮ್ಮ ಬಸವೇಶ್ವರ ಬಡಾವಣೆ ಎಲ್ಲ ಕೂಡ ನಿಮಗೆ ಇಲ್ಲಿ ಸುತ್ತಮುತ್ತ ಇರೋಂಥದ್ದೆಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ 40 ಫೀಟ್ ರೋಡ್ ಆಗಿರ್ಬೋದು, A to Z ಆಗಿ ನಿಮಗೆ ಪ್ರೊವೈಡ್ ಆಗಿರೋಂಥ ಒಂದು ಒಳ್ಳೆ ಲೊಕೇಶನ್ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದೇ ಥರ ನಿಮಗೆ 24x ವಾಟರ್ ಕಲೆಕ್ಷನ್ಸ್ ಕೂಡ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೊರಗಡೆ ಹೋಗ್ತಾ ನಿಮಗೆ ಮನೆ A to Z ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಫ್ರಂಟ್ ನೋಡ್ತಾ ಇರ್ಬೋದು, ಟೂ ವೀಲರ್ ಪಾರ್ಕಿಂಗ್ ಮಾಡ್ಕೊಬೋದು. ನೀವು ನೋಡ್ತಾ ಇರ್ಬೋದು ಆರಾಮಾಗಿ. ನಿಮಗೆ ಫ್ರಂಟಲ್ಲ ನಿಮಗೆ ಬೋರ್ ಪಾಯಿಂಟ್ ಆಗಿರ್ಬೋದು, ಸಂಪ್ ಆಗಿರ್ಬೋದು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಇದೆ. ನಿಮಗೆ ಇಲ್ಲಿ ಸ್ಟೆಪ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಗ್ರಾನೈಟ್ ಎಲ್ಲ ಹಾಕ್ಸಿರೋಂಥದ್ದು ನಿಮಗೆ ರಫ್ ಆಗಿರುತ್ತೆ, ಜಾರೋದಿಲ್ಲ, ಆ ಥರ ಗ್ರಾನೈಟ್ಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಲ್ಲೇ ನಿಮಗೆ ಸಿಲಿಂಡರ್ ಪಾಯಿಂಟ್ ನೋಡ್ತಾ ಇದ್ದಾರೆ. ಇಲ್ಲೇ ನಿಮಗೆ ಸಿಲಿಂಡರ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಮೀಟರ್ ಬಾಕ್ಸ್, ಈಗ ಓನ್ ಮೀಟರ್ ನಿಮಗೆ ಈ ಮನೆಗೆ ಇರೋಂಥದ್ದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಯಾವ ಥರ ಇದೆ ನೋಡ್ತಾ ಇರ್ಬೋದು. ನೋಡಿದಾಗ ಸೌತ್ ಫೇಸಿಂಗ್ ಸೈಟ್ ಆಗಿರುತ್ತದೆ. ಪೂರ್ವ ಫೇಸಲ್ಲಿ ಬಾಗ್ಲು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಡೋರ್ ಡಿಸೈನ್ ನೋಡ್ತಾ ಇರೋದು ಟೀಕ್ ಡೋರ್ಲಿ ನಿಮಗೆ ಪ್ರೊವೈಡ್ ಮಾಡಿರೋಂಥದ್ದು ಡೋರ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಫ್ರಂಟ್ ಹೋಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಹೈಲೈಟ್ ಆಗಿರೋಂಥ ನಿಮಗೆ ಒಂದು ಜೂಮರ್ UPS ಪಾಯಿಂಟ್ ಆಗಿರ್ಬೋದು. ಒಂದು ಅಟ್ರಾಕ್ಟಿಂಗ್ ಆಗಿರೋಂಥದ್ದು ನಿಮಗೆ UPS ಪಾಯಿಂಟ್ ಆಗಿರ್ಬೋದು. ಇಲ್ಲಿ ಡಿಸೈನ್ಸ್ ನೋಡ್ತಾ ಇರ್ಬೋದು ಜೂಮರಲ್ಲಿ ಯಾವ ಥರ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರೋ ಗೈಸ್ ಯಾವ ಥರ ಪ್ರೀಮಿಯಮ್ ಆಗಿ ನಿಮಗೆ ಈ ಮನೆ ಕಟ್ಸ್ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಈ ಥರ ಪ್ರೊವೈಡ್ ಮಾಡಿರೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ಯೂರ್ ಟೀಕುಡ್ ಆಗಿರುತ್ತದೆ ಡೋರು, ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆವಾಗಲೇ. ಪ್ಯೂರ್ ಟೀಕುಡ್ ನಿಮಗೆ ಸ್ವಿಚಸ್ ಎಲ್ಲ ಪ್ರೊವೈಡ್ ಮಾಡಿರೋಂಥದ್ದು ನಿಮಗೆ GM ಸ್ವಿಚಸ್ನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹರಿಹರದಲ್ಲಿ ಬಸವೇಶ್ವರ ಬಡಾವಣೆ ಜಸ್ಟ್ ಹರಿಹರದಿಂದ ಇದು 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋಂಥದ್ದು ನಮ್ಮ ಹರಪನಹಳ್ಳಿ ರೂಟ್ ಗೈಸ್. ಹರಪನಹಳ್ಳಿ ರೂಟ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಹರಪನಹಳ್ಳಿ ರೂಟಲ್ಲಿ ಇರೋಂಥ ಬಸವೇಶ್ವರ ಬಡಾವಣೆಯಲ್ಲಿ ಈ ಮನೆ ಇರೋಂಥದ್ದು ಗೈಸ್. ಯಾರೋ ಇಂಟ್ರೆಸ್ಟ್ ಇದ್ದರು ಇಮ್ಮಿಡಿಯೇಟ್ ಆಗಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಈ ಮನೆ ಫರ್ದರ್ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಇವಾಗ ನೋಡ್ತಾ ಇರ್ಬೋದು TV ಯೂನಿಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಒಂದು ಲಕ್ಸುರಿಯಸ್ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಮಾಡಿದ್ದಾರೆ. 30-40 ಕಟ್ಟಿರೋಂಥ ಮನೆ ಒಂದು ಪ್ರೀಮಿಯಂ. ಯಾಕಂದರೆ ಈ ಜೂಮರ್ಸ್ನ ನಿಮಗೆ ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ ಯಾರೂ ಕೂಡ ಪ್ರೊವೈಡ್ ಮಾಡೋದಿಲ್ಲ ಗೈಸ್. ಯಾಕಂದರೆ ಅಷ್ಟು ಕಾಸ್ಟ್ ಆಗಿರುತ್ತೆ ಈ ಜೂಮರ್ಸ್ನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಡಿಸೈನ್ಸ್ನಲ್ಲಿ ನಿಮಗೆ ಪ್ರೊವೈಡ್ ಮಾಡಿ. ಪ್ರೈಸ್ನ ನಾನು ಈಗ ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. 68 lakhsನ ಈ ಮನೆ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಗೈಸ್. ಈ ಮನೆನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದೂಡ ಅಪ್ರೂವ್ಡ್ ಖಾತಾ ಪ್ರಾಪರ್ಟಿ, ಎಲ್ಲ ಕ್ಲಿಯರೆನ್ಸ್ ಇರೋಂಥ ಪ್ರಾಪರ್ಟಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಬನ್ನಿ ಈಗ ಪ್ರೈಸ್ ಎಲ್ಲ ಆಗಿದೆ ರಿವೀಲು. 30-40 ಸೈಜಲ್ಲಿ 2 BHK ಮನೆ ಒಂದು ಲಕ್ಸುರಿ ಹೌಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ವಿಂಡೋ ಸೈಜ್ ಇದೆ. ಎಲ್ಲ ನಿಮಗೆ ಸ್ಲೈಡಿಂಗ್ಸ್ ಆಗಿರುತ್ತೆ. ಎಲ್ಲ ಹೆವಿ ಗೇಜಿಂದ ಮಾಡಿರೋಂಥ ಪ್ರಾಪರ್ಟಿ, ಹೆವಿ ಗೇಜಿಂದ ಮಾಡಿರೋಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡ್ತಾ ಇರೋದು ಬಹಳ ವೇಟೇಜ್ ಆಗಿರೋಂಥದ್ದು. ಇವಾಗ ಎಲ್ಲ ಟ್ರೆಂಡಿಂಗಲ್ಲಿರೋಂಥ UPVC ವಿಂಡೋಸ್ ನೀವು ಆಲ್ಮೋಸ್ಟ್ ಕೇಳಿರ್ತೀರ. ಎಲ್ಲನೂ ಕೂಡ ಇದೇ ಥರ ಪ್ರಾಪರ್ಟೀಸ್ನ ಪ್ರೊವೈಡ್ ಮಾಡ್ತಾ ಇರೋದು. ಮತ್ತು ಇವೆಲ್ಲ ಲಾಂಗ್ ಲೈಫ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಹಾಲ್ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು ಎಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿರೋಂಥ ಪ್ರಾಪರ್ಟಿ ಇದು. ಬನ್ನಿ ಈಗ ಫಸ್ಟ್ ರೂಮಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಈಗ ಫಸ್ಟ್ ರೂಮಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಡೋರ್ ಡಿಸೈನ್ ಒಂದು ಪ್ರೀಮಿಯಮ್ ಆಗಿ ನಿಮಗೆ ಕಟ್ಟಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಪ್ರೀಮಿಯಂ ಇವೆಲ್ಲ ವಾರಂಟಿ ಡೋರ್ಸ್ ಅಂತ ತಿಳಿಸ್ಕೊಡ್ತೀನಿ ಗೈಸ್. ವಿತ್ ಲಾಕರ್ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಪ್ರೊವೈಡ್ ಮಾಡಿದ್ದಾರೆ.
ವಿತ್ ಲಾಕರ್ ಇರುತ್ತೆ ನೋಡಿ. ಸೇಫ್ಟಿ ಲಾಕರ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಆಗಿರುತ್ತದೆ. ಬ್ಯಾಗ್ ಡಿಸೈನು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ನಿಮಗೆ ಎಂಟ್ರಿ ಮಾಡಿದ್ದೀವಿ. ಇದು ನಿಮಗೆ ಸ್ಟಡಿ ಟೇಬಲ್ನ ಒಂದು ಕೊಟ್ಟಿದ್ದಾರೆ, ಒಂದು ಗೋಲ್ಡನ್ ಲೈಟ್ನ ಫಿನಿಶಿಂಗ್ ಕೊಟ್ಟು ಇವೆಲ್ಲ ನಿಮಗೆ ನೋಡ್ತಾ ಇರ್ಬೋದು. ಬುಕ್ಸ್ ಏನಾದರೂ ಇಟ್ಕೊಬೋದು. ನಿಮಗೆ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ. ಒಂದು ಲಕ್ಸುರಿಯಸ್ ಅಲ್ಲಿ ನಿಮಗೆ ಈ ಫಸ್ಟ್ ರೂಮ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ನೋಡ್ತಾ ಇರ್ಬೋದು, ಮೇಲ್ಗಡೆ ಪಿ ಯು ಪಿ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಪಿ ಯು ಪಿ ಡಿಸೈನ್ ಆಗಿರ್ಬೋದು. ನಿಮಗೆಲ್ಲ ವಾರ್ಡ್ರೋಬ್ಸ್ನ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಯಾವ ಥರ ಇದೆ ವಾರ್ಡ್ರೋಬ್ಸ್. ಒಂದು ಸ್ಪೇಸ್ ಎಷ್ಟಾಗಿರೋಂಥ ಈ ಪ್ರೀಮಿಯಂ ಹೌಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. 68 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ಒಂದು ಬೆಸ್ಟ್ ಮನೆನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಈಗ ನೋಡ್ತಾ ಇರ್ಬೋದು ಫಸ್ಟ್ ರೂಮ್ನ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಈಗ ಸೆಕೆಂಡ್ ರೂಮ್ನ ತಿಳಿಸ್ಕೊಟ್ಟು ಇನ್ನು ಏನೇನು ನಿಮಗೆ ಪ್ರೀಮಿಯಂ ಅಲ್ಲಿ ಯೂಸ್ ಮಾಡಿದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಈಗ ಹಾಲು ಮತ್ತೆ ರೂಮ್ ಫಸ್ಟ್ ರೂಮ್ ತೋರಿಸಿರೋದಷ್ಟೇ. ಬನ್ನಿ ಇವಾಗ ನಿಮಗಿನ್ನ ಡೈನಿಂಗ್ ಹಾಲ್ ಇದೆ, ದೇವರ ಮನೆ ಇದೆ, ಒಂದು ಬಹಳ ಸುಂದರವಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಅಲ್ಲೇ ಹೋಗ್ತಾ ಇರೋದು. ಕಂಟಿನ್ಯೂ ಆಗಿ ನೋಡಿ ಗಾಯ್ಸ್. ನೋಡ್ತಾ ಇರ್ಬೋದು ಬರ್ತಾ ಇದೀವಿ. ಈಗ ಫಸ್ಟಿಗೆ ಬರ್ತಾ ಅಷ್ಟ ಹಾಲ್ ಪಕ್ಕದಲ್ಲೇ ಒಂದು ಸ್ಪೇಸ್ ಎಷ್ಟು ಒಂದು ಸುಂದರವಾದ ಡೈನಿಂಗ್ ಹಾಲ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ ಗಾಯ್ಸ್ ಯಾವ ಥರ ಇದೆ ಡೈನಿಂಗ್ ಹಾಲ್ ವಿತ್ ಈ ಪ್ರೀಮಿಯಂ ಜೂಮರ್ಸ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ ಯಾವ ಥರ ನಿಮಗೆ ಜೂಮರ್ಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದೆರಡು ಜೂಮರ್ಸ್ ಹಾಕಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಇವ್ರು ಆ ಥರ ಎಲ್ಲ ಗೈಸ್ ಕಾಂಪ್ರಮೈಸ್ ಇಲ್ಲ. ಪ್ರೀಮಿಯಂ ಹೌಸ್ ಅಂದರೆ ಸಾಕು ನಿಮಗೆ ಪ್ರೀಮಿಯಮ್ ಆಗಿ ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಾಶ್ ಬೇಸಿನ್ ಕೂಡ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇದು ಕೂಡ ಒಂದು ಹೈಲೈಟ್ ಕಲರಲ್ಲಿ ಒಂದು ಸುಂದರವಾಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಡೈನಿಂಗ್ ಹಾಲ್ ನೋಡ್ತಾ ಇರ್ಬೋದು ಗೈಸ್. ಡೈನಿಂಗ್ ಹಾಲ್ ಪಕ್ಕದಲ್ಲೇ ನಿಮಗೆ ಇಟಾಲಿಯನ್ ಕಿಚನ್, ಭಾಳ ಜನ ಫೇವ್ರೇಟ್ ಆಗಿರೋಂಥ ಇಟಾಲಿಯನ್ ಕಿಚನ್ನ ಈಗ ಓಪನ್ ಇಟಾಲಿಯನ್ ಕಿಚನ್ ಅಂತ ಹೇಳ್ಬೋದು ನಾನು ನಿಮಗೆ. ಓಪನ್ ಇಟಾಲಿಯನ್ ಕಿಚನ್ ನಿಮಗೆ ಸರೌಂಡಿಂಗ್ ಗೋಲ್ಡನ್ ನೋಡ್ತಾ ಇರ್ಬೋದು. ಗೋಲ್ಡನ್ ಲುಕ್ಕಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಜೂಮರ್ಸ್ ನೋಡ್ತಾ ಇದ್ದೀನಿ ಗಾಯ್ಸ್. ನೋಡ್ತಾ ಇರ್ಬೋದು ಇದು ಎಷ್ಟು ಪ್ರೀಮಿಯಂ ಆಗಿ ನಿಮಗೆ ಈ ಓಪನ್ ಕಿಚನಲ್ಲೂ ಕೂಡ ನಿಮಗೆ ಒಂದು ಜೂಮರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಇಟಾಲಿಯನ್ ಕಿಚನ್ ಒಳಗೆ ಹೋಗೋಣ. ಕಾಂಬಿನೇಷನ್ ನೋಡ್ತಾ ಇರ್ಬೋದು, ಟೈಲ್ಸ್ ವರ್ಕಲ್ಲಿ ಆಗಿರ್ಬೋದು. ಈ ಥರ ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ಕೊಡ್ತಿದ್ದೀನಿ. ಟೈಲ್ಸ್ ವರ್ಕರ್ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಗೈಸ್. ಮೇಲ್ಗಡೆನೂ ಕೂಡ ಇಲ್ಲೂ ಜೂಮರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಗೈಸ್. ಎಲ್ಲಿ ನೋಡಿದ್ರು ಜೂಮರ್ಸಿನ ಶುರು ಮಾಡಿ, ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇರೋಂಥ ಜೂಮರ್ಸ್ನ ಈ ಪ್ರೀಮಿಯಂ ಹೌಸ್ ಇವರ ಹೆಸರು ಅಂತ ಇರೋಂಥದ್ದು ನಮ್ಮ BKH ಬಿಲ್ಡರ್ಸ್ನ ನಿಮಗೆ ಈ ಮನೆ ಪ್ರೊವೈಡ್ ಮಾಡಿದ್ದಾರೆ ಗೈಸ್. ನೋಡ್ತಾ ಇರ್ಬೋದು. ಬನ್ನಿ ಈಗ ನೋಡ್ತಾ ಇರ್ಬೋದು ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ದಬ್ಬದ್ರು ಕೂಡ ಸಾಫ್ಟ್ ಕ್ಲೋಸ್ ಅಲ್ಲಿ ನಿಮಗೆ ಕ್ಲೋಸ್ ಆಗೋಂಥದ್ದು ಇಟಾಲಿಯನ್ ಕಿಚನ್. ಔಟ್ಸೈಡ್ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ವಿಂಡೋಸ್ ಆಗಿರೋದು ಪ್ರೊವೈಡ್ ಮಾಡಿದ್ದಾರೆ. ನೋಡಿದಿರಲ್ಲ ಇಟಾಲಿಯನ್ ಕಿಚನ್ ಆಲ್ಮೋಸ್ಟ್ ತೋರಿಸ್ಕೊಟ್ಟಿದ್ದೀನಿ ಗಾಯ್ಸ್ ನಿಮಗೆ. ಇಟಾಲಿಯನ್ ಕಿಚನ್ ನೋಡಿದಿರಾ. ಈಗ ಡೈನಿಂಗ್ ಹಾಲ್ ನೋಡಿದಿರಾ. ಬನ್ನಿ ಈಗ ದೇವ್ರ ಮನೆನ ತೋರಿಸ್ಕೊಡ್ತೀನಿ. ಬನ್ನಿ ದೇವ್ರ ಮನೆ ತೋರ್ಸೋಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಈಗ ಲೈಟ್ ಹೌಸ್ ದೇವ್ರ ಮನೆ ಪ್ಯೂರ್ ಟೀಕ್ವುಡ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಪ್ಯೂರ್ ಟೀಕ್ವುಡ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ಟ್ ಆಗಿ ನಿಮಗೆ ದೇವ್ರ ಮನೆಯೂ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಯೂನಿಕ್ ಡಿಸೈನ್ ಅಲ್ಲಿ ಒಂದು ಜೂಮರ್ಸ್ ಲೈಟ್ ಆಗಿ ಕೊಟ್ಟಿದ್ದಾರೆ. ಯೂನಿಕ್ ಡಿಸೈನ್ ಅಲ್ಲಿ ದೇವ್ರ ಮನೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆನ ನಿಮಗೆ ಪ್ರೊವೈಡ್ ಮಾಡಿರೋಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ದೇವ್ರ ಮನೆ ನೋಡಿದ್ರೆ ಗಾಯ್ಸ್ ಆಲ್ಮೋಸ್ಟ್ ಈಗ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೆ ತೋರಿಸ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ತೋರಿಸ್ಬೇಕು. ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಏನೇನಿದೆ ಅದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಪಾಯಿಂಟ್ ಆಗಿರ್ಬೋದು ಇಲ್ಲೆಲ್ಲ ನೀವು ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾಗ್ರೆ ಸ್ಟೋರೇಜ್ ಕೂಡ ಬೇಕಾದಷ್ಟು ಜಾಗ ಇದೆ. ನೋಡ್ತಾ ಇರ್ಬೋದು ಈಗ ಅಟ್ಯಾಚ್ ಬಾತ್ರೂಮ್ ವಿತ್ ಇಂಡಿಯನ್ ಟಾಯ್ಲೆಟ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ಸರೌಂಡಿಂಗ್ ಎಲ್ಲ ಫಿನಿಶಿಂಗ್ ಮಾಡಿ ಯಾವ ಥರ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಗೈಸ್. ಅಟ್ಯಾಚ್ ಬಾತ್ರೂಮ್ ಇಂಡಿಯನ್ ಟಾಯ್ಲೆಟ್ ಇರೋಂಥದ್ದು. ಮೇಲ್ಗಡೆ ಸ್ಟೋರೇಜ್ ಆಗಿರ್ಬೋದು ಎಷ್ಟು ಸ್ಪೇಸಿಯಸ್ಟ್ ಆಗಿದೆ ಅಂತ ಕೊಡ್ತಾ ಇದ್ದಾರೆ. ಇವಾಗ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮಿಗೆ ಹೋಗಿ ಈ ಮನೆ ಡೀಟೇಲ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ ಗೈಸ್ ಆಲ್ಮೋಸ್ಟ್ ತೋರಿಸ್ಕೊಟ್ಟಿದ್ದೀನಿ. ಇಲ್ಲೇ ಓಪನ್ ಕಿಚನ್, ಡೈನಿಂಗ್ ಹಾಲ್, ದೇವ್ರ ಮನೆ, ಇಂಡಿಯನ್ ಟಾಯ್ಲೆಟ್ ಆಗಿರ್ಬೋದು. ಈಗ ಬನ್ನಿ ನಮ್ಮ ಮೇನ್ ಹೈಲೈಟ್ ಆಗಿರೋಂಥದ್ದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ನಾನು. ಸೇಮ್ ಹ್ಯಾಸ್ ಇಟ್ ಈಸ್ ಡೋರ್ ಡಿಸೈನ್. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು.
ಡ್ರೆಸ್ಸಿಂಗ್ ಟೇಬಲ್ ಆದ ತಕ್ಷಣ ಮೇಲ್ಗಡೆ POP ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. POP ಡಿಸೈನ್ ಮೇಲ್ಗಡೆ ನೋಡ್ತಾ ಇರ್ಬೋದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ ಡಿಸೈನ್ ನನಗಂತೂ ಬಹಳ ಇಷ್ಟ ಆಯಿತು. ನಿಮಗೆ ವೈಡ್ ಆ್ಯಂಗಲಲ್ಲಿ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ವಾರ್ಡ್ರೋಬ್ ಡಿಸೈನ್ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನಲ್ಲಿ ಚೇಂಜಸ್ ಮಾಡಿದ್ದಾರೆ. ನಿಮಗೆ ಕ್ಲಿಯರಿಟಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಾರ್ಡ್ರೋಬ್ ಡಿಸೈನ್ ಈ ಮನೆಗೆ ಹಾಕಿರೋದಂತೆಲ್ಲ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಗೈಸ್. ನೋಡ್ತಾ ಇರ್ಬೋದು ಯಾವ ಥರ ಇದೆ, ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್. ಈಗ ಬನ್ನಿ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೋದು ಟೈಮ್. ಈಗ ಎಲ್ಲ ಕೂಡ UPVC ವಿಂಡೋಸ್, ಎಲ್ಲ ನಿಮಗೆ ಲಾಂಗ್ ಲೈಫ್ ಬರೋಂಥ UPVC ವಿಂಡೋಸ್ ವಿತ್ ನಿಮಗೆ ಸೊಳ್ಳೆ ಮೆಶ್ ಆಗಿರ್ಬೋದು A to Z ಆಗಿ ಫಿನಿಶಿಂಗ್ ಆಗಿರೋಂಥದ್ದು ನಿಮಗೆ ಹಾಕಿದ್ದಾರೆ. ಬನ್ನಿ ಈಗ ಅಟ್ಯಾಚ್ ಬಾತ್ರೂಮ್ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ವಿತ್ ಶವರ್ ಅಟ್ಯಾಚ್ ಬಾತ್ರೂಮಲ್ಲಿ ನೋಡ್ತಾ ಇರ್ಬೋದು ಗೈಸ್. ನಿಮಗೆ ವೈಡ್ ಆಂಗಲ್ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಅಟ್ಯಾಚ್ ಬಾತ್ರೂಮ್ ಟೇಲ್ಸಲ್ಲೂ ಕೂಡ ನಿಮಗೆ ಕಾಂಬಿನೇಷನ್ಸಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಗೀಸರ್ ಪಾಯಿಂಟ್ ಆಗಿರ್ಬೋದು, ವೆಂಟಿಲೇಷನಿಗೆ A to Z ಪ್ರೊವೈಡ್ ಮಾಡಿದ್ದಾರೆ ಗೈಸ್. ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ ಮನೆ. ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಮೇಲ್ಗಡೆ RCCB ಒಂದ್ಸತಿ ತೋರಿಸ್ಕೊಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಗೈಸ್ ಈಗ ನೋಡ್ತಾ ಇರ್ಬೋದು RCCBನ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಪಿಲ್ಲರ್ ಥ್ರೂ ಕಟ್ಟಿರೋಂಥ ಪ್ರಾಪರ್ಟಿನ ಸರೌಂಡಿಂಗ್ ವ್ಯೂ ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. RCCಯಲ್ಲಿ ಏನಪ್ಪ ಹೈಲೈಟ್ ಪ್ಲೇಸ್ ಅಂದರೆ ನಿಮಗೆ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಮಾಡೋದಕ್ಕೂ ಕೂಡ ಒಂದು ಬೆಸ್ಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಥರ ನಿಮಗೆ ಬಟ್ಟೆ ಒಣಗಾಕಿ ಕೂಡ ಹ್ಯಾಂಗರ್ನ ಪ್ರೊವೈಡ್ ಮಾಡಿದ್ದಾರೆ. ಆಗಲೇ ಹ್ಯಾಂಗರ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಅದೇ ಥರ ಒಂದು ಮಿನಿ ರೂಮ್ ಅಂತ ಅಂದ್ಕೊಬೋದು ಗೈಸ್. ಚಿಕ್ಕದು ಮಿನಿ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ ಓಪನ್ ಮಾಡಿ. ನೋಡ್ತಾ ಇರ್ಬೋದು ಒಂದು ಮಿನಿ ರೂಮು. ನೀವೇನಾದರೂ ಸ್ಟೋರೇಜ್ ಆದರೂ ಇಟ್ಕೊಬೋದು. ನಿಮಗೆ ಟ್ಯಾಂಕ್ ಪ್ರೊವೈಡ್ ಮಾಡಿದ್ದಾರೆ. ಅದೇ ಥರ A to Z ಫೆಸಿಲಿಟಿ ಇದೆ ಗೈಸ್. ಬನ್ನಿ ಮೇಲ್ಗಡೆಯಿಂದ RCCBನ ನಿಮಗೆ ಸರೌಂಡಿಂಗ್ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಗೈಸ್ ಯಾವ ಥರ ಮನೆಗಳಾಗಿದ್ದಾವೆ. ಎಲ್ಲ ಅಫಿಷಿಯಲ್ಸ್ ಇರೋಂಥ ಈ ಪ್ರಾಪರ್ಟಿ ಲೊಕೇಶನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು. ನೋಡ್ತಾ ಇರ್ಬೋದು ಪ್ರೀಮಿಯಂ ಲಕ್ಸುರಿ ಹೌಸ್ ಅಂತ ತಿಳಿಸ್ಕೊಡ್ಬೋದು. ನಿಮಗೆ ನಮ್ಮ ಬಸವೇಶ್ವರ ಬಡಾವಣೆ ಹರಿಹರದಿಂದ ಜಸ್ಟ್ 2.5 ಕಿಲೋಮೀಟರ್ ಅಂತ ಹೇಳ್ಬೋದು. ಇಂಡಿಯನ್ ಪೆಟ್ರೋಲ್ ಬಂಕ್ ಅದರ ಅಪೋಸಿಟಲ್ಲೇ ಬರೋಂಥ ಬಸವೇಶ್ವರ ಬಡಾವಣೆ, ಗೊತ್ತಿರೋಂಥ ರಸ್ತೆ ಹರಪನಹಳ್ಳಿ ರಸ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಈ ಮನೆ ಒಂದು ಪ್ರೀಮಿಯಂ ಹೌಸ್ನ ಏಕಹತ ಪ್ರಾಪರ್ಟಿ ದೂಡ ಅಪ್ರೂವ್ಡ್ ನಿಮಗೆ A to Z ಕನ್ವಿನಿಯೆಂಟ್ ಇರೋ ಅಂಥದ್ದು ಪ್ರಾಪರ್ಟಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. 68 lakhs ಕೋಟ್ ಮಾಡ್ತಾ ಇದ್ದಾರೆ ಗೈಸ್. ಯಾರೋ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಈ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.